ಏರ್ ಫಾಲ್ ಹೆಚ್ಚಾಗಿ ಎಲ್ಲರಿಗೂ ಆಗ್ತಾನೆ ಇರುತ್ತೆ. ನೀವು ಸ್ನಾನ ಮಾಡಬೇಕಾದ್ರೆ ಒಂದಷ್ಟು ಕೂದಲು ಉದುರ್ತಾ ಇರುತ್ತಾ, ಆ್ಯಂಡ್ ನಿಮಗೆ ಪೊಲ್ಯೂಷನಲ್ಲಿ ಆಗಿರ್ಬೋದು, ಆ್ಯಂಡ್ ಕಂಪ್ಲೀಟ್ ಡ್ರೈ ಆಗಿದೆಯಾ ನಿಮ್ಮ ಕೂದಲು, ಡ್ಯಾಂಡ್ರಫ್ ಆಗಿದೆಯಾ, ಸ್ಪ್ಲಿಟ್ ಎಂಡ್ಸ್ ಆಗಿದೆಯಾ, ಯಾವುದೇ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಇವತ್ತು ನಾವು ತೋರಿಸ್ತಾ ಇರೋ ಓಮ್ ರೆಮಿಡಿಯಲ್ಲಿ ನೀವು ಈ ಆಯಿಲನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ಏರ್ ಪ್ರಾಬ್ಲಮ್ಸ್ಗಳಿಗೂ ಒಂದೇ ಸೊಲ್ಯೂಷನ್ ಅಂತಲೇ ಹೇಳ್ಬೋದು, ಈ ಹೆಲ್ದಿ ಏರ್ ಆಯಿಲ್. ಸೊ ಈ ಹೆಲ್ದಿ ಏರ್ ಆಯಿಲನ್ನು ಹೇಗೆ ಮಾಡಬೇಕು, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಹೆಲ್ದಿ ಏರ್ ಆಯಿಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕೊಬ್ಬರಿ ಎಣ್ಣೆ, 2 ರಿಂದ 3 ಸ್ಪೂನು ಮೆಂತೆಕಾಳು, 4 ರಿಂದ 5 ಸಾಂಬಾರ್ ಈರುಳ್ಳಿ, 1 ಸ್ಪೂನ್ ಅಲೋವೆರಾ ಜೆಲ್. ಈ ಹೆಲ್ದಿ ಏರ್ ಆಯಿಲ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಬಳಸ್ತಾ ಇರುವಂಥ ಸಾಮಗ್ರಿಗಳಲ್ಲಿ ಮೊದಲನೇದು ಕೋಕೋನಟ್ ಆಯಿಲ್, ಅಂದರೆ ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆನ ನಾವು ದಿನನಿತ್ಯ ಹಚ್ತಾ ಬರ್ತೀವಿ. ನಮ್ಮ ರಜೆ ಇರೋದಿರಬೇಕಾದ್ರೆ ಅಥವಾ ನಮ್ಮ ಕೂದಲು ತುಂಬ ಡ್ರೈ ಆಗಿದೆ ಅನ್ಬೇಕಾದ್ರೆ ನಾವು ಹಚ್ತೀವಿ. ಸೊ ಏನಕ್ಕೆ ಹಚ್ತೀವಿ ಅಂದರೆ ನಮ್ಮ ಕೂದಲು ಮಾಯಿಶ್ಚರೈಸ್ ಆಗಿರಲಿ ಅಂತ. ಸೊ ಅದನ್ನು ಮಾಯಿಶ್ಚರೈಸರ್ ಆಗಿ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಸೊ ಅದನ್ನು ತಗೊಳ್ಳೋಣ. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಮೆಂತೆಕಾಳು. ಮೆಂತೆಕಾಳು ನಿಮಗೆ ಗೊತ್ತೇ ಇದೆ, ನಮ್ಮ ಮನೆಯಲ್ಲಿ ದೊಡ್ಡವರು ಯಾರು ಇರ್ತಾರೆ ಅದು ಮೊದಲಿನಿಂದನೂ ಸಹ ಅವರು ಇಂದಿನ ರಾತ್ರಿ ಅದನ್ನು ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನು ಪೇಸ್ಟ್ ಮಾಡಿ ಹಚ್ತಾರೆ. ಬಿಕಾಸ್ ಅದು ಕೂದಲು ಶೈನಿ ಆಗಿರಲಿ, ತುಂಬ ಸಾಫ್ಟ್ ಆಗಿರಲಿ ಅಂತ. ಸೊ ಅದೇ ರೀತಿ ನಾವು ಇಲ್ಲೂ ಸಹ ಬಳಸ್ತಾ ಇದ್ದೀವಿ. ಮೆಂತೆ ಬಳಸೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಶೈನಿ ಆಗುತ್ತೆ. ನಂತರ ನಾವು ಬಳಸ್ತಾ ಇರೋದು ಆಲೋವೆರಾ ಜೆಲ್. ಆಲೋವೆರಾ ಜೆಲ್ಲಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇರೋದ್ರಿಂದ ಕೂದಲು ಶೈನಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಕೂದಲಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ರಿಪೇರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಂತರ ನಾವು ಫೈನಲ್ ಆಗಿ ಈ ಆಯಿಲ್ಗೆ ಒಂದು ಈರುಳ್ಳಿಯನ್ನು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ಸೊ ಈ ಈರುಳ್ಳಿಯಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಕೂದಲಿಗೆ ಏನಾದರೂ ಫಂಗಸ್ ಇನ್ಫೆಕ್ಷನ್ ಇದ್ದರೆ, ಡ್ಯಾಂಡ್ರಫ್ ಇನ್ಫೆಕ್ಷನ್ ಏನಾದರೂ ಇದ್ದರೆ, ಯಾವುದೇ ರೀತಿಯ ಕೂದಲಿನ ಸಮಸ್ಯೆ ಇದ್ದರೆ ಈರುಳ್ಳಿ ತುಂಬಾ ಹೆಲ್ಪ್ಫುಲ್. ಸೊ ಇಷ್ಟು ಹೆಲ್ದಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಏರ್ ಆಯಿಲನ್ನು ರೆಡಿ ಮಾಡೋಣ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹೆಲ್ದಿ ಏರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟು ಮೆಂತೆ ಕಾಳನ್ನು ಪೌಡರ್ ಆಗಿ ಮಾಡ್ಕೋಬೇಕು. ಸೊ ಪೌಡರ್ ಮಾಡ್ಕೊಳ್ಳೋಣ ಫಸ್ಟು. ಸೊ 1 ಕಪ್ ಮೆಂತೆ ಕಾಳನ್ನು ನಾವು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳೋಣ. ಮೆಂತೆ ಕಾಳು ಕಂಪ್ಲೀಟ್ ಆಗಿ ಪೌಡರ್ ಆಗಿದೆ. ಸೊ ಈ ಮೆಂತೆ ಪೌಡರ್ ಆಗಿರೋದನ್ನ ಮತ್ತೆ ಅದೇ ಬೌಲ್ಗೆ ಶಿಫ್ಟ್ ಮಾಡೋಣ. ಮೆಂತೆಯನ್ನು ನೀವು ಎಷ್ಟು ನಿಮ್ಮ ಕೂದಲಿಗೆ ಬಳಸ್ತೀರೋ ಅಷ್ಟು ನಿಮ್ಮ ಕೂದಲು ಸಾಫ್ಟ್ ಆಗ್ತಾ ಹೋಗುತ್ತೆ, ಪ್ಲಸ್ ಶೈನಿ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಆಗಿ ನಾವು ಸಾಫ್ಟು, ಶೈನಿ, ಉದ್ದ ಕೂದಲೆಲ್ಲ ಮನೆಯಲ್ಲೇ ಮಾಡ್ಕೋಬೇಕಾದ್ರೆ ಆಚೆ ಕೆಮಿಕಲನ್ನು ಯಾಕಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಿದೆ. ಈಗ ಆಯಿಲನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಹೆಲ್ದಿ ಏರ್ ಆಯಿಲ್ ಮಾಡೋದಕ್ಕೆ ನಾವು ಫಸ್ಟು ಕೋಕೋನಟ್ ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟ್ ಕೋಕೋನಟ್ ಆಯಿಲ್ನ ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಅದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಮೆಂತೆ ಕಾಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೆಂತೆ ಕಾಳನ್ನ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡೋಣ. ಈಗ ಕೋಕೋನಟ್ ಆಯಿಲ್ ಬಿಸಿ ಆಗಿದೆ. ಇದಕ್ಕೆ ನಾವು 2 ರಿಂದ 3 ಸ್ಪೂನಷ್ಟು ಮೆಂತೆ ಕಾಳಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕಂಪ್ಲೀಟಾಗಿ ಕುದಿಯೋದಕ್ಕೆ ಬಿಡೋಣ. ಪ್ಲಸ್ ಮೆಂತೆ ಕಾಳಿನಲ್ಲಿರುವ ಏನೇನು ಎಲಿಮೆಂಟ್ಸ್ ಇದೆ ಅದನ್ನೆಲ್ಲಾನು ಆಯಿಲ್ಗೆ ಇಳಿಯೋವರೆಗೂ ನಾವು ಅದನ್ನು ಚೆನ್ನಾಗಿ ಕುದಿಸೋಣ. ಕಲರ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಈಗ ಆಯಿಲ್ ರೆಡಿ ಇದೆ. ಇದನ್ನು ನಾವು ಒಂದು ಬೌಲಿಗೆ ಫಿಲ್ಟರ್ ಮಾಡೋ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೆಡಿ ಆಗಿರೋ ಆಯಿಲ್ಗೆ ನಾವು ಇವಾಗ 1 ಸ್ಪೂನ್ ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡೋಣ. ಆಲೋವೆರಾ ಜೆಲ್ಲು ಫೇಸಿಗಾಗಲಿ, ಸ್ಕಿನ್ ಅಥವಾ ಏರ್ಗಾಗಲಿ ಯಾವುದೇ ರೀತಿ ಯೂಸ್ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು.
ಸೊ ಈಗ ಹೆಲ್ದಿ ಏರ್ ಆಯಿಲ್ ರೆಡಿ ಇದೆ. ಇದನ್ನ ನಾವು ಒಂದು ಗ್ಲಾಸ್ ಕಂಟೈನರ್ ಅಥವಾ ನೀವು ಮುಚ್ಚಳ ಇರೋ ಡಬ್ಬಿಗೆ ಹಾಕಿ ನೀವು ಇದನ್ನ 3 months ತನಕ ಸ್ಟೋರ್ ಮಾಡ್ಬೋದು. ಸೊ ಸ್ಟೋರ್ ಮಾಡೋ ಮುಂಚೆ ನಾವು ಈ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರುವಂತಹ ಸಾಂಬಾರ್ ಈರುಳ್ಳಿ ಏನಿದೆ ಇದನ್ನ ನಾವು ಹಾಗೆ ಇದಕ್ಕೆ ಈ ರೀತಿ ಹಾಕಿ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಫಂಗಲ್ ಇನ್ಫೆಕ್ಷನ್ ಏನೇ ಆದರೂ ನಮ್ಮ ನೆತ್ತಿ ಮೇಲೆ ಅಥವಾ ನಮ್ಮ ಕೂದಲಿಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ ಇದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಈ ಈರುಳ್ಳಿ ತುಂಬಾ ಹೆಲ್ಪ್ಫುಲ್. ಸೊ ಈ ರೀತಿ ಸಾಂಬಾರ್ ಈರುಳ್ಳಿಯನ್ನು ಹಾಕಿ ನೆಕ್ಸ್ಟ್ ಅದನ್ನು ನಾವು ಮುಚ್ಚಳ ಮುಚ್ಚಿ ಸ್ಟೋರ್ ಮಾಡಬೇಕಾಗತ್ತೆ. ಹೆಲ್ದಿ ಏರ್ ಆಯಿಲ್ ಈಗ ರೆಡಿ ಇದೆ. ಸುಂದರವಾದ ಕೂದಲು ನಿಮ್ಮದಾಗಿಸ್ಕೊಳ್ಬೇಕು, ದಟ್ಟವಾದ ಕೂದಲು ನಿಮ್ದಾಗಿಸ್ಕೊಳ್ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಲೇಬೇಕು. ದಿನನಿತ್ಯ ನೀವು ಈ ಆಯಿಲನ್ನು ಹಚ್ತಾ ಬಂದರೆ ಕೂದಲಿನ ಏರ್ ಫಾಲ್ ಆಗಿರ್ಬೋದು ಅಥವಾ ಕೂದಲಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ.